आप देख रहे हैं A9 न्यूज। ಸರಿ ಅಲ್ಲ, ಕಾನೂನಿಗೆ ಗೌರವಿಸಬೇಕು. ಒಂದು ಕಾನೂನು ಮುಂದೆ ಅವರು ಬಂದು ಸರೆಂಡರ್ ಆಗಿ ತನ್ನ ಕಾನೂನು ಕೇಸ್ ಎದುರಿಸಬೇಕು. ಈಗ ಮತದಾನದ ಮೇಲೆ ಇದೆಲ್ಲ ಎಫೆಕ್ಟ್ ಆಗ್ತದೆ ಅಂತ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಆಗೋದು, ಹೆಣ್ಮಕ್ಳು ಗಿಣ್ಮಕ್ಳು ನೋಡಿಯಪ್ಪ ಇಂಥವ್ರೆಲ್ಲ ಇದ್ದಾರೆ ಅಂತೇಳಿ ಆಗ್ತದೆ ಅಂತ ಆಗ್ಬೋದು ಅಂತಿರ್ತಾನೆ. ಬಟ್ ನಾನು ಅಷ್ಟೇ ಹೇಳ್ತೀನಿ, ಇದು ಒಳ್ಳೆಯದಲ್ಲ. ಇದು ವಿಶೇಷವಾಗಿ ಈ ಪ್ರಕರಣ ಏನಿದೆ ಪ್ರಜ್ವಲ್ ರೇವಣ್ಣ ಅದು ಅತಿರೇಕ ಇದೆ. ಯಾರೂ ಕೂಡ ಸಹಿಸಲಾರದಷ್ಟು ಒಂದು ಹೇಯ ಕೃತ್ಯ ಇದೆ. ಸಾವಿರಾರು ಜನರ ಜೊತೆ ಮಾಡುವಂಥದ್ದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅದನ್ನು ಅವನಿಗೆ ಕಠಿಣವಾದಂಥ ಶಿಕ್ಷೆಗೆ ಅವನ ಕಾನೂನು ಪ್ರಕಾರ ಅವನು ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ. ಅದೆಲ್ಲ ಒಂದು ಕಡೆ ಇದು ಈ CD PD ಇವೆಲ್ಲ ಸ್ವಲ್ಪ ಈ ರಾಜಕೀಯ ಇದನ್ನೇ ಜನ ಬೇಸರ ಮಾಡ್ಕೊತಾರೆ. ಅಲ್ಲ, ಇಷ್ಟು ದಿನ ಬಿಟ್ಟು ಮೋದಿಯವರು ಇವತ್ತು ಅದನ್ನು ಪ್ರಶ್ನೆ ನೀಡಿದ್ದಾರೆ, ಇವತ್ತು ಅದನ್ನು ಖಂಡಿಸ್ತಾ ಇದ್ದಾರೆ. ಎಲ್ಲರೂ ಖಂಡಿಸ್ಲೇಬೇಕಲ್ಲ, ಯಾರು ಖಂಡಿಸ್ತಾರೆ? ಇಷ್ಟು ದಿನ ಯಾಕೆ ಬಿಟ್ಟು ಇವತ್ತು ಮತದಾನ ಇದೆ ಅಂತ ಇವತ್ತು ಮತದಾನ ಇದೆ ಅವ್ರಿಗೆ ಕೇಳಿಯಪ್ಪ ಯಾಕೆ ಲೇಟ್ ಅಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಾ. ಅಷ್ಟು ಸಲ ಕಾಂಗ್ರೆಸ್ ಎಲ್ಲರೂ ಕೂಡ ಹೇಳಿದ್ರು, ಮೋದಿಯವರು ಮಾತಾಡ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದರು, ಈಗ ಮಾತಾಡ್ತಾ ಇದ್ದಾರೆ. ಇವತ್ತು ಮಾತಾಡೋ ಮಾಡಲಿ, ನಾನು ನಿಮಗೆ ಮೋದಿಯವ್ರು ಕೇಳ್ತೀನಿ, ಯಾಕೆ ಮೋದಿಯವ್ರು ತಡ ಮಾಡಿದ್ರಿ ಅಂತ ಕೇಳ್ತೀನಿ. ಅಲ್ಲ, ಇವತ್ತು ಮಾತಾಡೋಣ ಮರ್ಮ ಏನು ಅಂತ ಇವತ್ತು ಪ್ರತಿಕ್ರಿಯೆ ಗೊತ್ತು. ಮೋದಿಯವ್ರ ಮರ್ಮ ನನಗೆ ಗೊತ್ತಾಗ್ತದ. ಮತದಾನ ಇದೆ ಅಂತ ಹೇಳಿ ನಮ್ಮ ಮರ್ಮ ಕೇಳಿದ್ರೆ ನಾವು ಹೇಳ್ತೀವಿ. ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಕೊಡಬೇಕು ಮೋದಿಯವರ ನಿಶ್ಚಿತವಾಗಿ ಕೂಡ ತಪ್ಪಿಸ್ತರು ಯಾರೇ ಇರಲಿ, ಪ್ರಜ್ವಲ್ ರೇವಣ್ಣ ಇರಲಿ ಮತ್ತು ಯಾರೇ ಇರಲಿ, ಇಂಥ ಒಂದು ಕೃತ್ಯಗಳು ಕಾನೂನಿನಲ್ಲಿ ಸಾಬೀತಾದರೆ, ಯಾಕಂದರೆ ನಾನು ಇನ್ವೆಸ್ಟಿಗೇಷನ್ ಅದಾಗ ನಾನು ಅದನ್ನು ಬೇರೆ ವಿಷಯ ಹೇಳಕ್ಕೆ ಬರೋದಿಲ್ಲ. ಅದು ಪ್ರಜ್ವಲ್ ರೇವಣ್ಣನೇ ಇದ್ದರೆ, ಅವ್ರದ್ದೇ ಎಲ್ಲನೂ ಕೂಡ ಇದ್ದರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗ್ತದೆ. ಥ್ಯಾಂಕ್ ಯು. ರಾಜ್ಯ ಸರ್ಕಾರ ಮೋದಿಯವರು ಹೇಳಿದ್ದಾರೆ ನೋಡಿ, ಈಗ ಕೇಂದ್ರ ರಾಜ್ಯ ಸರ್ಕಾರ, ಈಗ ಕೇಂದ್ರ ಸರ್ಕಾರ ಲುಕ್ಔಟ್ ನೋಟಿಸ್ ಕೊಡ್ತಾರೆ. ಯಾರು ಕೊಡ್ತಾರೆ? ರೆಡ್ ಕಾರ್ನರ್ ನೋಟಿಸು, ಲುಕ್ಔಟ್ ನೋಟಿಸ್ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲ ಗೊತ್ತಿದ್ಕೊಂಡು ಮಾಡ್ತಾರೆ. ವಿಜಯ್ ಮಲ್ಯಗನ್ನ ರಾಜ್ಯ ಸರ್ಕಾರ ಕೊಡ್ತಾರೆ. ವಿಜಯ್ ಮಲ್ಯ ಅವರು ನನಗೆ ಹೋಗಿ ಕೂತಿದ್ದಾರೆ, ರಾಜ್ಯ ಸರ್ಕಾರ ಅವ್ರು ಕೊಡ್ತಾರೆ ಅವ್ರ ನೋಟಿಸು ಯಾರು ಕೊಡ್ತಾರೆ? ಅಲ್ಲ, ಮತ್ತು ಇವರು ಕೂಡ ರಾಜ್ಯ ಸರ್ಕಾರದವರು ನೋಟಿಸ್ ಕೊಡಬೇಕಿತ್ತು, ಆಮೇಲೆ ಅವ್ರಿಗೆ ಏನೇ ಮಾಡೋದಿತ್ತಲ್ಲ ಅವ್ರ ಕೈಯಲ್ಲೇ ಇದೆ. ರಾಜ್ಯ ಸರ್ಕಾರದಲ್ಲಿ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ಗೊತ್ತಿದೆ ಯಾವ ಕಾನೂನು ಪ್ರಕಾರ ಯಾರಿಗೆ ಹಾಕಿದೆ ಅಂತ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರದ ಹತ್ರ ಇರುವಂಥದ್ದು ಅವ್ರು ಲುಕ್ಔಟ್ ನೋಟಿಸ್ ಕೊಟ್ಟು ಸಹ ರಾಜತಾಂತ್ರಿಕ ವ್ಯವಸ್ಥೆ ಬರೋದು ಕೇಂದ್ರ ಸರ್ಕಾರ. ಎಕ್ಸ್ಟರ್ನಲ್ ಅಫೇರ್ಸ್ ಇರೋದು ಕೇಂದ್ರ ಸರ್ಕಾರ. ನಮ್ಮಲ್ಲಿ ಯಾರು ರಾಜ್ಯ ಸರ್ಕಾರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಾ? ವಿದೇಶಾಂಗ ಸಚಿವರು ಇದ್ದಾರಾ? ಮತ್ತು ಯಾಕೆ ಕಾಂಗ್ರೆಸ್ ಮೇಲೆ ಯಾಕೆ ಕೈ ಜಾಸ್ತಿ ಕೊಟ್ಟಿದ್ದಾರೆ? ಅದಕ್ಕೆ ಏನು ಮಾಡೋಕ್ಕಾಗಿದೆ, ರಾಜಕೀಯವಾಗಿ ಅವ್ರಿಗೆ ಮಜಬೂರಾಗಿದೆ. ಸುಮ್ಮನೆ ಏನೋ ಒಂದು ಸ್ವಲ್ಪ ಡೈವರ್ಟ್ ಮಾಡಬೇಕು, ಹಾಗೆ ಹೀಗೆ ಒಂದು ಸುಳ್ಳು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ವಿಡಿಯೋವನ್ನು ಹೊರಗೆ ಬರಲಿಕ್ಕೆ ಅವರು DK ಅವರೇ ಮೂಲ ಕಾರಣ, ಮತ್ತು ಅವರು ಕೂಡ ಕಾಲ್ ಮಾಡಿದ್ರು. ನೋಡಿ, ಅದ್ರ ಬಗ್ಗೆ DK ಒಂದು ಪ್ರಶ್ನೆ ಕೊಡ್ತಾರೆ. ಅವ್ರು ಸ್ಪಷ್ಟನೆ ಕೊಡಬೇಕು, ಅವ್ರು ಕೊಡ್ತಾರೆ. ಈಗ ಕಳೆದ 15 ವರ್ಷದಿಂದ ಇಲ್ಲಿ ಬೇರೆ ಈಗ ಈ ಬಾರಿ ಅದು ಹೇಗೆ ಸಾಧ್ಯ ಆಗುತ್ತೆ? ಅಬ್ಕಿ ಬಾರ್ ರಾಜು ಆಲ್ಗು. लेटेस्ट न्यूज के लिए देखते रहिए A9 न्यूज।